ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ ಹೇಳಿ ಎಲ್ಲರ ಸೀಡ್ಸ್ ಇಂದ. ಅಣ್ಣ, ಇವತ್ತು ನಿಮ್ ಹೊಲದಲ್ಲಿ ಬಂದಿದೀವಿ ನಾವು. ಸೊ ನಿಮ್ದ ಕಿರು ಪರಿಚಯ, ಅಂದ್ರೆ ನಿಮ್ ಹೆಸರು, ತಾಲೂಕು, ಊರು, ಯಾವ ತಳಿ ಹಾಕಿದೀರಾ, ಕಂಪ್ನಿ ಬಗ್ಗೆ ಏನ್ ಅನ್ಸುತ್ತೆ, ಮತ್ತೆ ಔಷಧಿಗಳ ಬಗ್ಗೆ ಆಗ್ಲಿ, ಎಷ್ಟ್ ಸರಿ ಹೊಡೆದಿರ ಅಥವಾ ರೋಗ ಯಾವ ತರ ಇದೆ, ಮಳೆ ಬಂದು ತಡ್ಕೊಳತ್ತ, ಈ ತರ ಎಲ್ಲ ರೈತರಿಗೆ ಸ್ವಲ್ಪ ನಾವ್, ಯಾಕಂದ್ರೆ ಇದನ್ನ ಎಲ್ರಿಗೂ ನಮ್ ರೈತರು ಅಂತ ಹೇಳಿ ನಾವ್ ಎಲ್ರಿಗೂ ತೋರಿಸ್ಕೋಬೇಕಾಗತ್ತೆ. ಸೊ ನೀವು ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಕೊಡಿ ಸರ್. ಏನಲ್ರಿ, ನಾವು ನಿಮ್ ಹೆಸರು? ನಮ್ಮ ಹೆಸರು ಸೋಗಿ ಸರ್. ನಮ್ಮ ತಾಲೂಕು ಬಳ್ಳಾರಿ ಜಿಲ್ಲಾ. ಫೋಟೋ ನೋಡ್ಕೊಂಡೆ ಹೇಳಿದ್ರು. ನೂಲನೂರು ತಾಲೂಕು ಬಳ್ಳಾರಿ ಜಿಲ್ಲಾ, ವಿಜಯನಗರ ಜಿಲ್ಲಾ, ವಿಜಯನಗರ ಜಿಲ್ಲಾ ಉಳ್ಳ ತಾಲೂಕು. ನಾವು ಸೋಗಿ ಗ್ರಾಮ. ಎಲ್ಲರ ನಿಮ್ಮ ಹೆಸರು? ನಮ್ಮ ಹೆಸರು ಕಂಬಳಿ ತಿರ್ಕಪ್ಪ ಅಂತ. ನಾವು ಇದನ್ನ ಎಲ್ಲರ ಕಂಪನಿ ಈಗೆಲ್ಲ 5-6 ವರ್ಷದ ನಾವು ಹಾಕಿದ್ವಿ. ಫಸ್ಟಿಗೆ ವಂಡರ್ ಹಾಕ್ತಿದ್ವಿ ನಾವು. ವಂಡರ್ ಹಾಕ್ತಿದ್ವಿ. ವಂಡರ್ ನಮ್ಗೆ ಸ್ವಲ್ಪ ಬಹಳ ಇದರಿ, ನಾವು ಬೀಜ ಇಪ್ಪಟ್ಟು ಲೇಟ್ ಆಗಿ ಬಂದಾಗ ನಾವು ಎಲ್ಲರ ಕಂಪನಿ ಸುವರ್ಣ ಅಂತಂದೇಳಿ ಇಪ್ಪಟ್ಟು ಹೊಸದಾಗಿ ಇದನ್ನ ಹಾಕಿದ್ವಿ. ಒಳ್ಳೆ ಬೆಳೆಯೇನ ನಮ್ಗೇನ ಇದೇನಲ್ರಿ, ಒಳ್ಳೆ ಫಸಲು ಭಯಂಕರ ಇಳುವರಿ ನಂಗೈತಿ. ಒಳ್ಳೆ ರೋಗನೂ ಯಾವ್ದಿಲ್ಲ, ಸೈಜ್ನ ಒಳ್ಳೆ ಕ್ಲಿಯರ್ ಆಗೈತಿ ನಮ್ಗೆ. ಇದು ಕಲರ್ ಕೂಡ ನಮಗೆ ಇದಾಗೈತಿ. ಏನಪ್ಪಾ ಅಂದ್ರೆ ನಮ್ಗೆ ಎಷ್ಟ ಬೆಳಿತೀವ್ರಿ ನಾವು ರೈತರು. ಇದಕ್ಕೆ ನಮ್ಗೆ ಸಿಗೋದು ಏನಪ್ಪಾ ಅಂದ್ರೆ, ನಾವು ಬೆಳಿಗ್ಗೆ ರೇಟ್ ಒಂದು ನಮ್ಗೆ ಸವಲತ್ತು ಇಲ್ಲ. ನಿಮ್ಮ ಬೀಜದ ಬಗ್ಗೆ ಆಗಲಿ, ನಿಮ್ಮ ಎಲ್ಲರ ಕಂಪನಿಗೆ ಆಗ್ಲಿ, ನಾವ್ ಯಾವ ಎಲ್ಲ 6 ವರ್ಷ ಆಗ್ತಾರೆ ನಿಮ್ಮ ಬೀಜ ನೋಡಕ್ ಹಚ್ಚ. ಯಾವ್ದು ರೋಗ ಯಾವ್ದಿಲ್ಲ. ನಾವು 3 ಸಲ ಎಣ್ಣೆ ಹೊಡಿದೀವಿ. ಈಗ ನಾವು ಇಟ್ಟಿಗೆ ಚೆನ್ನಪ್ಪಣ್ಣ ಅಂತೇಳಿ ನಾವು ಈ ತರ ಆಗೈತೆ ಅಂದ್ರೆ ಆ ತರಕ ತಕ್ಕಂತೆ ಎಣ್ಣೆ ಸ್ಪ್ರೇ ಮಾಡೋ ಅಂತ ಕೊಟ್ಕೊಡೋದು. ಹಂಗಾಗಿ ನಾವು ಆಯ್ತು. ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರಿಗೆ ಮತ್ತೆ ಎಲ್ಲರಿಗೆ ನೀವು ಈ ಬೀಜದ ಬಗ್ಗೆ ಕನ್ಫರ್ಮ್ ಹಾಕಿ. ನಮ್ಮೂರಲ್ಲಿ ಜಗ್ ಇವತ್ತು ಬರೇ ಸೋಗೇರಿ ಕರ್ಸಿಲ್ಲ, ನಾವು ವರ್ಕ್ನಳ್ಳಿಯಿಂದಾನು ರೈತರು ಕೂಡ ಇದ್ರ ಬೀಜದ ಬಗ್ಗೆ ಎಲ್ಲರೂ ಕನ್ಫರ್ಮ್ ಮಾಡ್ಕೊಂಡ್ರಿ. ಯಾಕಂದ್ರೆ ಆಚಾರ ಹೊಲ ನೋಡ್ಯಾರ. ನಮ್ ಬಾಲೇಶ್ ಕೂಡ ಈ ವರ್ಷ ಬಿಡೇನ್ರಿ ಅಷ್ಟೇ. ಆದ್ ಕೂಡ ಇದ ಬೀಜ ಹಾಕ್ಯಾನ. ಈ ಸರಿ ಎಷ್ಟು ಜನ ಹಾಕಿದ್ದಾರೆ? ಈ ವರ್ಷ ಎಲ್ಲ 10 ಜನ, 10 ರೈತರು ಇಲ್ಲೇ ನಮ್ಮೂರಲ್ಲಿ. ಮತ್ತೆ ಬೇಸಿಗೆ ಏನಾರು ಹಾಕೋ ಏನಾರು ಪ್ಲಾನ್ ಇದಾವ? ಬೇಸಿಗೆ ಬಿಟ್ಟು ಹಾಕ್ಬೇಕು. ರೇಟಿನ ಬಗ್ಗೆ ಅಷ್ಟೇ ಹೊಡೆಯೋದು ನೋಡ್ರಿ, ಏನಲ್ಲ ಹಾಕಕ್ಕೇನೆ ಯಾರು ಇದು ಮಾಡಲ್ಲ. ರೇಟ್ ಬಹಳ ಕಮ್ಮಿ. ರೇಟಿಂದ ಏನಾಗ್ತದೆ ಈಗ ಆಳಿಂದ ಓಳಿಂದ ಎಲ್ಲ ಹಂಗಲ್ಲ. ನಾವು ಎಲ್ಲಾ ಕಡೆ ಅಡ್ಡಾಡ್ತಿದೀವಿ, ಎಲ್ಲಾ ಕಡೆ ಪ್ರಾಬ್ಲಮ್ ಆಗ್ತಿರೋದು ಅದೇ. ರೇಟು ಎಲ್ಲ ಬೆಂಬಲ ಬೆಲೆ ಕೊಡ್ರಿ, ಬೆಂಬಲ ಬೆಲೆ ಕೊಡ್ರಿ, ನೀವು ಕಂಪ್ನಿಯವರು ಸ್ವಲ್ಪ ಹೇಳ್ರಿ ಅಂತ ನಮಗೂ ನಮ್ಮ ಪ್ರಯತ್ನದಲ್ಲಿ ಏನ್ ಇರ್ತಾರೋ ನಾವಂತ ಹೇಳ್ಕೊಳಕಾಗತ್ತೆ. ಬಟ್ ಮೇಲಿನ ತನಕನೂ ಆಗಂಗಿಲ್ಲ. ನಮ್ಮ ತಿಳಿದಿರೋ ಮಟ್ಟಿಗೆ ಎಲ್ಲಿ ತನಕ ಆಗತ್ತೋ ಅಲ್ಲಿ ತನಕ ನಾವು ಹೇಳ್ಕೋಬಹುದು. ಮೇಲ್ಗಡೆ ಅಂತೂ ನಿಮಗೆ ಗೊತ್ತಿರೋ ವಿಚಾರ ಇದೆ, ಕಂಪ್ನಿ ಎಲ್ಲಿಂದ ಕೆಲಸ ಮಾಡತ್ತೆ, ಎಲ್ಲಿ ತನಕ ಇರುತ್ತೆ ಅಂತ ನಿಮಗೆ ಗೊತ್ತಿರೋದಿದೆ. ಏನೋ ನಮ್ ಸಣ್ಣ ಪ್ರಯತ್ನ ಮಾಡುವ. ಧನ್ಯವಾದಗಳು.